ಕೆಲಸಗಳಿಗೆ ವಿಘ್ನಗಳೇ ಬಹಳ. ಭೂಲೋಕದಲ್ಲಿ ಎಲ್ಲಿಯವರೆಗೆ ನಮ್ಮಂತ ಕುತಂತ್ರಿಗಳು ಇರುತ್ತಾರೆಯೋ ಅಲ್ಲಿಯವರೆಗೆ ಉದ್ಧಾರ ಎನ್ನುವ ಶಬ್ದ ಸುಳಿಯೋದೇ ಇಲ್ಲ, ಸುಳಿಯಲಿಕ್ಕೆ ಬಿಡುವುದೂ ಇಲ್ಲ. ಗೊತ್ತಾಯ್ತಾ? ನಾನು ಯಾರಂತ ಗೊತ್ತಾಯ್ತಾ? ನೀವು ಜ್ವಾಲಾಮುಖಿಯನ್ನ ನೋಡಿರಬಹುದು, ಆದರೆ ಜ್ವಾಲನಾಥನ ಇನ್ನೊಂದು ಮುಖ ನೋಡಿಲ್ಲ. ನೋಡುವುದು ಬೇಡ. ಸಗದಗನೆ ಉರಿಯುತ್ತಿರುವ ಜ್ವಾಲೆಗೆ ಇನ್ನೊಂದು ಹೆಸರೇ ಜ್ವಾಲನಾಥ. ಧರ್ಮ ಧರ್ಮ ಅರ್ಥ ನಾಂದಿಯಾಡಿ ಸಹಸ್ರಾಶ್ರಮ ಪಟ್ಟವಲಂಕರಿಸಬೇಕೆಂಬ ನನ್ನ ಕನಸಿಗೆ ಬೆಂಕಿ ಕೊಳ್ಳಿ ಇಟ್ಟವನು ಬೇರೆ ಯಾರೂ ಅಲ್ಲ. ವಂಚಿತಾಪುರದ ಹಂಸಾನಂದ, ಅಂದರೆ ನನ್ನ ಮುದ್ದಿನ ಸಹೋದರಿ ನೀಲಗಂಗನ ಗಂಡ ಮಾವ ಹಂಸಾನಂದ. ಭಲೆ, ಭಲೆ, ಭಲೆ ಮಾವ, ಭಲೆ. ಹಂಸನಾದ ಆಲಿಸುತ್ತಾ ಹಂಸತೋಲಿಕಾತ್ತಲೆದ ಬೆಲೆ ನೆರೆಯುತ್ತಿರುವ ಹಂಸಾನಂದನ ವಂಶಕ್ಷರನೇ ಮೆಚ್ಚಲೇಬೇಕು, ಮೆಚ್ಚಲೇಬೇಕು ಮಾವ, ಮೆಚ್ಚಲೇಬೇಕು. ಭಾವ ಹಂಸಾನಂದ ನನ್ನ ಅಜನ್ಮ ಶತ್ರು ಯಾರು ಎನ್ನುವುದು ನನಗೆ ಚೆನ್ನಾಗಿ ಗೊತ್ತು. ಸರ್ಪಾಕ್ಷಿಪುರದ ಸರ್ಪಕಾಯನಿಗೆ ತಂತ್ರದಿಂದ ಬೆಂಬಲ ನೀಡಿ ನಿನ್ನ ವಂಶ ಮಾಡೇ ಮಾಡ್ತೇನೆ. ನಿನ್ನ ಮೊಮ್ಮಗ ಶಿವಭಕ್ತ ಅಜೇಂದ್ರನ ಜನ್ಮ ರಹಸ್ಯ ತಿಳಿದು ನಿನ್ನನ್ನು ವಂಚಿತಾಪುರದ ಸಿಂಹಾಸನದಿಂದ ಕೆಳಗಿಳಿಸಿ ಅದೇ ಸಿಂಹಾಸನವನ್ನು ನಾನು ಹೇಗೆ ಅಲಂಕರಿಸಿಕೊಳ್ಳಬೇಕೆನ್ನುವುದು ಈ ಕುತಂತ್ರಿ ಜ್ವಾಲನಾಥನಿಗೆ ಚೆನ್ನಾಗಿ ಗೊತ್ತು. ಹಂಸಾನಂದ ಎಲ್ಲಿ ಫಲ ಕೆಲಸಕ್ಕೆ ಬರುವುದಿಲ್ಲವೋ ಅಲ್ಲಿ ಕಪಟ ಕೆಲಸಕ್ಕೆ ಬರುತ್ತದೆ ಭಾವ. ವಂಚಿತಾಪುರದ ಮೇಲೆ ಎಷ್ಟೊಂದು ಚತುರತೆಯಿಂದ ದಾಳಿ ಮಾಡುತ್ತೇನೆಂದರೆ ಆ ಸಾಮ್ರಾಜ್ಯವು ವಿನಾಶವೇ ಆಗಬೇಕು. ಹಸ್ತಿನಾಪುರದ ಸಾಮ್ರಾಜ್ಯವನ್ನು